ಟ್ವಿನ್ಸ್ ಅಲ್ಲಿ ಆಗುವಂತ ಕಾಂಪ್ಲಿಕೇಶನ್ಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಟೈಪ್ 1 ಟ್ವಿನ್ ದಟ್ ಈಸ್ ಡೈಕಾರಿಯಾನಿಕ್ ಡೈಆಮ್ನಿಯೋಟಿಕ್ ಅಂದ್ರೆ ಎರಡು ಪ್ಲಾಸೆಂಟಾ ಎರಡು ಮಕ್ಕಳು ಸಪರೇಟ್ ಸ್ಯಾಕ್ ಅಲ್ಲಿ. ದಿಸ್ ಇಸ್ ದ ಮೋಸ್ಟ್ ಸೇಫ್ ಟೈಪ್ ಬಿಕಾಸ್ ನೋಡಿ ಎರಡು ಪ್ಲಾಸೆಂಟಾ ಇರುತ್ತೆ ಅಂಡ್ ಎರಡು ಮಕ್ಕಳು ಸಹ ಸಪರೇಟ್ ಸ್ಯಾಕ್ ಅಲ್ಲಿ ಇರುತ್ತೆ. ಸೊ ಈ ಮಗುಗೆ ಈ ಪ್ಲಾಸೆಂಟಾ ಸಪ್ಲೈ ಮಾಡ್ತಾ ಇರುತ್ತೆ ಬ್ಲಡ್ ಸಪ್ಲೈನ, ಈ ಮಗುಗೆ ಈ ಪ್ಲಾಸೆಂಟಾ ಬ್ಲಡ್ ಸಪ್ಲೈ ಮಾಡ್ತಾ ಇರುತ್ತೆ. ಹಾಗಾಗಿ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ನೆಕ್ಸ್ಟ್ ಬಂದ್ಬಿಟ್ಟು ಮೊನೊಕೋರಿಯಾನಿಕ್ ಡೈಆಮ್ನಿಯೋಟಿಕ್ ಅಂದ್ರೆ ಎರಡು ಸ್ಯಾಕ್ ಅಲ್ಲಿ ಟ್ವಿನ್ಸ್ ಇರುತ್ತೆ ಬಟ್ ಸಿಂಗಲ್ ಪ್ಲಾಸೆಂಟಾ ಇಂದ ಬ್ಲಡ್ ಸಪ್ಲೈ ಹೋಗ್ತಾ ಇರುತ್ತೆ. ಇದ್ರಲ್ಲಿ ಏನಾಗುತ್ತೆ, ಸಿಂಗಲ್ ಪ್ಲಾಸೆಂಟಾ ಎರಡು ಮಕ್ಕಳಿಗೆ ಬ್ಲಡ್ ಸಪ್ಲೈ ಕೊಡ್ತಾ ಇರೋದ್ರಿಂದ ಕೆಲವೊಂದ್ಸಲ ಏನಾಗುತ್ತೆ ಬ್ಲಡ್ ಸಪ್ಲೈ ಇಂಬ್ಯಾಲೆನ್ಸ್ ಆಗ್ಬೋದು. ಒಂದ್ ಮಗುಗೆ ಜಾಸ್ತಿ ಹೋಗಿ ಒಂದ್ ಮಗುಗೆ ಕಡಿಮೆ ಆಗುವಂತ ಚಾನ್ಸಸ್ ಇರುತ್ತೆ. ಅವಾಗ ಏನಾಗುತ್ತೆ ಒಂದ್ ಮಗು ಅಂಡರ್ ಡೆವಲಪ್ ಆಗ್ಬೋದು. ಇದು ಈ ಟೈಪ್ ಆಫ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್. ನೆಕ್ಸ್ಟ್ ಬಂದ್ಬಿಟ್ಟು ಮೊನೊಕೋರಿಯಾನಿಕ್ ಮೊನೊಆಮ್ನಿಯೋಟಿಕ್ ಅಂದ್ರೆ ಸಿಂಗಲ್ ಪ್ಲಾಸೆಂಟಾ ಎರಡು ಮಕ್ಕಳು ಸಿಂಗಲ್ ಸ್ಯಾಕ್ ಅಲ್ಲಿ ಇರುತ್ತೆ. ದಿಸ್ ಈಸ್ ವೆರಿ ಹೈ ರಿಸ್ಕ್ ಟ್ವಿನ್ ಪ್ರೆಗ್ನೆನ್ಸಿ ಬಿಕಾಸ್ ಒಂದು ಎರಡೂ ಸಿಂಗಲ್ ಸ್ಯಾಕ್ ಅಲ್ಲಿ ಇರುತ್ತೆ. ಅದರಿಂದ ಏನಾಗುತ್ತೆ ಕಾರ್ಡ್ ಎಂಟ್ಯಾಂಗಲ್ಮೆಂಟ್ ಆಗಿ ಮಗು ಡೆತ್ ಆಗ್ಬೋದು. ಪ್ಲಸ್ ಸಿಂಗಲ್ ಪ್ಲಾಸೆಂಟಾ ಇಂದ ಬ್ಲಡ್ ಸಪ್ಲೈ ಹೋಗ್ತಿರೋದ್ರಿಂದ ಇನ್ಅಡಿಕ್ವೇಟ್ ಬ್ಲಡ್ ಸಪ್ಲೈ ಆಗ್ಬೋದು ಎರಡಕ್ಕೂ ಸಹ. ಕೆಲವೊಂದ್ಸಲ ಏನಾಗುತ್ತೆ ಒಂದಕ್ಕೆ ಜಾಸ್ತಿ ಬ್ಲಡ್ ಸಪ್ಲೈ ಆಗಿ ಪ್ರಾಬ್ಲಮ್ ಆಗ್ಬೋದು, ಇನ್ನೊಂದಕ್ಕೆ ಕಡಿಮೆ ಬ್ಲಡ್ ಸಪ್ಲೈ ಆಗಿ ಪ್ರಾಬ್ಲಮ್ ಆಗ್ಬೋದು. ಸೊ ಸ್ನೇಹಿತರೆ ಆಲ್ವೇಸ್ ಕೆಲವರು ಯಾವ ತರ ಥಿಂಕ್ ಮಾಡ್ತಾರೆ ಅಂದ್ರೆ ಟ್ವಿನ್ಸ್ ಆಗ್ಬಿಟ್ರೆ ಒಂದೇ ಸಲ ಎರಡು ಮಕ್ಕಳನ್ನ ನಾವು ಪಡ್ಕೊಂಡು ಆರಾಮಾಗಿರ್ಬೋದಲ್ವಾ ಅಂತ. ಆದ್ರೆ ಆಲ್ವೇಸ್ ಟ್ವಿನ್ಸ್ ಪ್ರೆಗ್ನೆನ್ಸಿ ಈಸ್ ಎ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಈಗ ನಾನು ಹೇಳ್ತಾ ಇರೋದು ಓನ್ಲಿ ಬ್ಲಡ್ ಸಪ್ಲೈ ರಿಲೇಟೆಡ್ ಕಾಂಪ್ಲಿಕೇಶನ್ಸ್. ಅಪಾರ್ಟ್ ಫ್ರಮ್ ದಿಸ್ ಬೇರೆ ಅದರ್ ಕಾಂಪ್ಲಿಕೇಶನ್ಸ್ ಸಹ ಆಗುವಂತ ಚಾನ್ಸಸ್ ಇರುತ್ತೆ.